ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇನ್ನು ಮುಂದೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನಾಲಿಸಿಸ್ ಅಥವಾ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಸಬ್ಜೆಕ್ಟ್ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮಗೆ ಕನ್ನಡದಲ್ಲಿ ಒದಗಿಸಿಕೊಡ್ತೀವಿ. ಯಾವುದೇ ಕಾನ್ಸೆಪ್ಟ್ ಆಗಲಿ ಕ್ಲಿಯರಾಗಿ ಕನ್ನಡದಲ್ಲಿ ನಿಮಗೆ ದೊರೆಯುವಂಗೆ ನಾವು ಮಾಡಿಕೊಡ್ತೀವಿ. ಮೊದಲನೇದಾಗಿ ಇವು ನೀವು ಯಾವುದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೀವು ಟೆಕ್ನಿಕಲ್ ಕೋರ್ಸ್ ITI, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ B3 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಅಂದರೆ BE ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. BE ಮತ್ತು ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ ನಾವು ಮಾಡುವಂಥ ಕ್ಲಾಸು. ಇಲ್ಲಿ ಮೊದಲನೇದಾಗಿ ನಾವು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನಾಲಿಸಿಸಲ್ಲಿ ಅಥವಾ ನೆಟ್ವರ್ಕ್ ಥಿಯರಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇರುವಂತಹ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎಲಿಮೆಂಟ್ಸ್ ಮತ್ತು DC ಸರ್ಕ್ಯೂಟು, DC ನೆಟ್ವರ್ಕ್ ಥಿಯರಮ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡೋಣ. ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ 1-2-3 ಲೆಕ್ಚರ್ ಇದ್ದಾವೆ, ಅವು ನೀವು ನೋಡ್ಬೋದು. ನಾವು ಇನ್ನು ಮುಂದೆ ಇದೊಂದು ಪ್ಲೇಲಿಸ್ಟಲ್ಲಿ ಹಾಕಿ ಪ್ರತಿಯೊಂದು ನಿಮಗೆ ಈಸಿ ವೇಯಲ್ಲಿ ಸಿಗುವಂಗೆ ನಾವು ಮಾಡ್ತೇವೆ. ನಾವು ಇದಕ್ಕೆ ಈ ನಮ್ಮ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ನಾವು ರೆಡಿ ಮಾಡ್ತೀವಿ. ಅದು ಪ್ಲೇಲಿಸ್ಟನ್ನು ನಾವು ಬೇಸಿಕ್ ಎಲೆಕ್ಟ್ರಿಕಲ್ ಅಂತ ನೇಮಿಂಗ್ ಮಾಡಿದ್ದೀವಿ. ಬೇಸಿಕ್ ಎಲೆಕ್ಟ್ರಿಕಲ್, ಬೇಸಿಕ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ನೇಮಿಂಗ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ನೆಟ್ವರ್ಕ್ ಥಿಯರಿ ಅಂತ ನೇಮಿಂಗ್ ಮಾಡ್ತೀವಿ ನಾವು. ಈ ಪ್ಲೇಲಿಸ್ಟಲ್ಲಿ ಪ್ರತಿಯೊಂದು ಡೈಲಿ ಅಥವಾ ನಮಗೆ ಫ್ರೀ ಇದ್ದಾಗ ಅಥವಾ ಒಂದು ದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತೀವಿ. ಈ ಬೇಸಿಕ್ ಎಲೆಕ್ಟ್ರಿಕಲ್ಲಿ ಅಥವಾ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಥಿಯರಿಯಲ್ಲಿ ಬರುವಂತಹ ಕಂಟೆಂಟ್ ಏನದ ಅಂತ ನಾವು ಇವಾಗ ನೋಡೋಣ. ಮೊದಲನೇದಾಗಿ DC ನೆಟ್ವರ್ಕಲ್ಲಿ DC ಸರ್ಕ್ಯೂಟ್ ಬಗ್ಗೆ ನೋಡೋಣ. ಅದು DC ಸರ್ಕ್ಯೂಟ್, ಸೀರೀಸ್ ಸರ್ಕ್ಯೂಟು ಮತ್ತು ಪ್ಯಾರಲಲ್ ಸರ್ಕ್ಯೂಟು ಮತ್ತು ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು, ಓಪನ್ ಸರ್ಕ್ಯೂಟ್ ಅಂದರೆ ಏನು, ಕಿರ್ಚಾಫ್ಸ್ ಲಾ, ಓಮ್ಸ್ ಲಾ, DC ಸೀರೀಸ್ ಸರ್ಕ್ಯೂಟ್ ಆರ್ ಪ್ಯಾರಲಲ್ ಸರ್ಕ್ಯೂಟ್ ಮತ್ತು ಬೇಸಿಕ್ಸ್ ಲಾಸ್, ಮೋಸ್ಟ್ ಬೇಸಿಕ್ ಲಾ ಇನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಥಿಯರಿಯಲ್ಲಿ ಓಮ್ಸ್ ಲಾ ಮತ್ತು KVL ಆ್ಯಂಡ್ KCL ಬಗ್ಗೆ ನೋಡೋಣ. ಇದರ ಮೇಲೆ ಬರುವಂಥ ಪ್ರಾಬ್ಲಮ್ಸನ್ನು ನೋಡೋಣ, ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ನೆಕ್ಸ್ಟು ಮತ್ತು DC ನೆಟ್ವರ್ಕ್ಸ್ ಥಿಯರಮ್ ಬಗ್ಗೆ ನೋಡೋಣ. ಎರಡನೇದಾಗಿ ಥಿಯರಮ್ಸ್ ಬಗ್ಗೆ ನೋಡೋಣ. DC ನೆಟ್ವರ್ಕ್ ನೋಡೋಣ. DC ನೆಟ್ವರ್ಕಲ್ಲಿ ಬರುವಂಥ ಇವಿಷ್ಟೇ ಅಂತಲ್ಲ, ನಾನು ಮೆನ್ಷನ್ ಮಾಡಿರುವಂಥ ಇದರಲ್ಲಿ ಬರುವಂಥ ಸಂಪೂರ್ಣ ಸಿಲೆಬಸನ್ನು ಕವರ್ ಮಾಡ್ತೀವಿ. ಮತ್ತು ಥಿಯರಮ್ಸಲ್ಲಿ ಸೂಪರ್ ಪೊಸಿಷನ್ ಥಿಯರಮ್ ಬರುತ್ತೆ, ಸೂಪರ್ ಪೊಸಿಷನ್ ಥಿಯರಮ್,
ಥೆವೆನಿನ್ ಬರ್ತದೆ, ಮತ್ತು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಬರುತ್ತದೆ, ಮತ್ತು ನಾರ್ಟನ್ ಥಿಯರಮು. ಇವೆಲ್ಲ ನೋಡೋಣ, ಮತ್ತು ಇದರಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಕೂಡ ನಾವು ಸಾಲ್ವ್ ಮಾಡೋಣ. ಇವು ನಿಮಗೆ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಇರುವಂಥ ಮತ್ತು ನಿಮಗೆ ಏನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಿರಲ್ಲ, KPTCL ಆಗಲಿ, RRBJE, ಈಗ ಕಾಲ್ಫಾರ್ಮ್ ಆಗಿರುವಂಥ RRBJE, ಸ್ಟೇಟ್ ಲೆವೆಲ್ JE ಅಥವಾ ಯಾವುದೇ ನೀವು ಎಲೆಕ್ಟ್ರಿಕಲ್ ಮೇಲೆ ಬರುವಂಥ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬಗ್ಗೆ ನೋಡೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇದರಲ್ಲಿ ಕೂಲಂಬ್ಸ್ ಲಾ ಬರ್ತದೆ. ಕೂಲಂಬ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಬರ್ತದಲ್ಲ, ಅದನ್ನು ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನೋಡೋಣ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ನೋಡೋಣ. ಇದೇ ಥರ ಎಲ್ಲ ಫ್ಲಕ್ಸ್ ಡೆನ್ಸಿಟಿ ಅಂದರೆ ಏನು ನೋಡೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು, ಇನ್ ಡೀಟೇಲಾಗಿ ಇವೆಲ್ಲ ನಾವು ತಿಳ್ಕೊತ ಹೋಗೋಣ. ನೆಕ್ಸ್ಟು ಬರೋದು ಕೆಪಾಸಿಟರ್ಸ್. ಕೆಪಾಸಿಟರಲ್ಲಿ ಬರುವಂಥ ಕೆಪಾಸಿಟರ್ ಅಂದರೆ ಏನು, ಕೆಪಾಸಿಟರ್ ಯಾವ ಥರ ಚಾರ್ಜನ್ನು ಸ್ಟೋರ್ ಮಾಡ್ಕೋತದೆ ನೋಡೋಣ. ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ ನೋಡೋಣ. ಮತ್ತು ಸಿಲಿಂಡ್ರಿಕಲ್ ಕೆಪಾಸಿಟರ್, ಈ ಥರ ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತೀವಿ. ನೆಕ್ಸ್ಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ನೋಡೋಣ. ಇದರಲ್ಲಿ ಬರುವಂಥ ಲಾ ಆಫ್ ಮ್ಯಾಗ್ನೆಟಿಕ್ ಫೋರ್ಸನ್ನು ನೋಡೋಣ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೇನು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂದ್ರೇನು, ಇಂಟೆನ್ಸಿಟಿ ಅಂದ್ರೇನು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ನೋಡೋಣ. ಹಿಸ್ಟರಿಸ್ ಲಾಸ್ ಅಂದ್ರೇನು, ಎಲ್ಲ ನೋಡೋಣ. ಯಾವುದು ಮ್ಯಾಗ್ನೆಟಿಸಮ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ನೆಕ್ಸ್ಟು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಬಗ್ಗೆ ನೋಡೋಣ. ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಆದ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ನೋಡೋಣ. ಇವು ಎಲ್ಲ ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡ್ಕೊತ ಹೋಗ್ತೀವಿ. ನೆಕ್ಸ್ಟ್ ಬರುವಂಥ ವಿಡಿಯೋಸಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಯಾವ ಸಬ್ಜೆಕ್ಟ್ ಆದರೂ ನಿಮಗೆ ಪ್ಯಾರಲಾಗಿ ನಾವು ಟೀಚ್ ಮಾಡಬೇಕಾ, ಅಥವಾ ಇದು ನಾವು ಒಂದೇ ಟೀಚ್ ಮಾಡಬೇಕಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.